ಆಕ್ಚುಲಿ ಕೂತ್ಕೋಬೇಕಾ? ಇಂಪಾರ್ಟೆಂಟ್ ಗಮನಕ್ಕೆ. ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ನಮ್ದು ಕೊಕೈನ್ ಸಿನಿಮಾ ಮುಹೂರ್ತ ಆಯ್ತು. ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ ಎರಡು ಅಪ್ಡೇಟ್ ಸಮೇತ ಹೇಳ್ತೀನಿ, ಬಹಳ ಸೂಕ್ಷ್ಮ ವಿಚಾರ. ಅದಕ್ಕೆ ನಾನು ಇಲ್ಲಿ ತನಕ ಮಾಧ್ಯಮಗಳನ್ನ ಬಹಳ ಗೌರವಿಸ್ಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ನನ್ನ ಮತ್ತೆ ನಿಮ್ಮ ಜೊತೆ ಇರುವಂತ ವಿಶ್ವಾಸದಲ್ಲಿ ಯಾವತ್ತು ನಿಮ್ಗೆ ಅಗೌರವ ತೋರಿಸೋದಾಗ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳ್ಳೋದಾಗ್ಲಿ ಯಾವುದೂ ಆಗಿಲ್ಲ. ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ, ಅದಕ್ಕೆ ನಾನು ಬಂದಿದ್ದೀನಿ. ಯಾಕೆ ನನ್ನ ಟೀಮ್ನೆಲ್ಲ ಕಳಿಸ್ತೆ ಅಂತ ಹೇಳಿದ್ರೆ, ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ. ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ 10ಕ್ಕೆ ನಮ್ದು ಕೊಕೈನ್ ಸಿನಿಮಾ ಮುಹೂರ್ತ ಆಗುತ್ತೆ. ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ 6ನೇ ತಾರೀಕು ಪ್ರಧಾನಮಂತ್ರಿಗಳು ಅಂದ್ರೆ ಬಿಜೆಪಿ ಗೆಲ್ಲುತ್ತೆ. ಗೆದ್ದು 10ನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯ್ತು. ಆ ದಿನ ಗೆಲ್ಲಕ್ಕೆ ಮಾಧ್ಯಮದಲ್ಲಿ ಯಾಕೆ ಬರಲು, ಪ್ರೆಸ್ ಮೀಟ್ ತುಂಬಾ ದೊಡ್ಡದಾಗೆ ಆಗುತ್ತೆ. ಯಾಕೆ ಬರಲ್ಲ ಅಂದಾಗ, ಅಂದ್ರೆ ನಿಮ್ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನು ಅಂತ. ಪ್ರಥಮ ಇವತ್ತು ಗೌರ್ಮೆಂಟ್ ಓದ್ ತಗೋತಾ ಇದೆ, ಬಹುಶಃ ನಾಳೆಯಿಂದ ಎಲ್ಲ ಸಿನಿಮಾದು ಹೋಗುತ್ತೆ ಅಂತ PRO ಹೇಳಿದ್ರು. ಸರಿ 11th ಆಗುತ್ತಲ್ಲ ಅನ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು. ಸೊ ಹೇಳಿದ್ರು ನಾಳೆಯಿಂದ ಎಲ್ಲ ಹೋಗುತ್ತೆ ಅಂತ. ಸೊ 11th ಬೆಳಗ್ಗೆ ನಿಮ್ಗೆ ಗೊತ್ತು ಜೂನ್ 11th ಏನಾಯ್ತು ಅಂತ. ಅಂದ್ರೆ ಒಂದು ಚಿತ್ರದುರ್ಗದಲ್ಲೊಂದು ಮರ್ಡರ್ ಆಗಿದ್ದ ವಿಚಾರದಲ್ಲಿ ಬಹಳ ದೊಡ್ಡ ಇದಾಯ್ತು. ಅವತ್ತಿಂದ ಎಲ್ಲ ಸಿನಿಮಾದ ರಿಲೇಟೆಡ್ ಒಂದು 2 months ಅದೇ ಕಂಟೆಂಟೇ ಬರೋಕ್ಕೆ ಶುರುವಾಯಿತು. ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದೆ. ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ರು, ಪ್ರಥಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ಅಂದ್ರು. ಇದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ, ಏನು ನಡೀತು ಅನ್ನೋ ಅಪ್ಡೇಟ್ಗೆ. ಅದಕ್ಕೆ ನಾನು ನಾನೇನು ಕೊಡ್ಲಪ್ಪ ರಿಯಾಕ್ಷನ್, ಬಿಡಿ ಅದೆಲ್ಲ ಅಲ್ಲ. ಪ್ರಥಮ ಸಿನಿಮಾ ಪ್ರಮೋಷನ್ ಅಂದ್ರೆ ಬೇಕು, ನಿಮ್ಗೆ ಎಲ್ಲ ಥರನೂ ಬೇಕು. ಇದಕ್ಕೆ ನೀವು ಉತ್ತರ ಕೊಡೋದಕ್ಕೆ ಬೇಡವಾ? ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ಅದ್ರ ಬಗ್ಗೆ ನೀವು ಬೆಳಕು ಚೆಲ್ಲಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿರುತ್ತೆ ಅಂದಾಗ, ಓಕೆ ಆಯ್ತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ. ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ. ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ, ಕರ್ನಾಟಕದಲ್ಲಿಯ ಕ್ಯಾಮ್ರಾಮನ್. ಅವ್ರಿಗೆ ತುಂಬಾ ಆರೋಗ್ಯ ಹಾಳಾಗಿ ಇಂಟೆಸ್ಟೈನ್ ಮತ್ತೆ ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಬೆಡ್ ಅಲ್ಲಿ ಇದ್ರು. ತುಂಬಾ ಆರೋಗ್ಯ ಹಾಳಾಗಿತ್ತು. ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದ್ರು. ಅದೆಲ್ಲ ಒಳ್ಳೆ ವಿಚಾರವೇ, ಅದು ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಮುಗೀತು. ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು, ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ 144 ಹಾಕ್ಬಿಟ್ರು, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ. ನಾವು ಹೋಗಕ್ಕೆ ಆಗ್ತಿಲ್ಲ. ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ಅಂತ ಅನ್ಕೊಳ್ಳಿ. ಸೊ ಕೇಳಿದಾಗ ನಾನು ಹೇಳಿದ್ದೆ, ಪೊಲೀಸವ್ರು ಅವ್ರ ಕೆಲಸ ಮಾಡ್ಲಿ, ಮಾಧ್ಯಮದವ್ರು ಇವ್ರ ಕೆಲಸ ಮಾಡ್ಲಿ, ಎಲ್ಲರೂ ಅವ್ರು ಮಾಡ್ತಾರೆ, ಆರಾಮಾಗಿರಪ್ಪ. ಇಲ್ಲ ಈ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂದಾಗ ನಾನು ಒಂದು ಮಾತು ಹೇಳಿದ್ದೆ, ನನ್ಗೇನಾರು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ, ಹೊಡೆದು ಓಡಿಸ್ಬಿಡ್ತೀನಿ ಅಟ್ಲಾಗೆ ಅಂತ ಹೇಳಿದ್ದೆ. ಅದು 1 ವರ್ಷದಿಂದ ಇನ್ನೂ ನಡ್ಕೊಂಡ್ ಬರ್ತಾನೆ. ಯಾಕೆಂದ್ರೆ ನನ್ನ ಮನೆ ಮುಂದೆನೆ ಬಂದು ಡೈಲಿ, ಅಂದ್ರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ 144. ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗ್ಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂಥದ್ದು ಕಾಮೆಂಟ್ ನಡೀತಾನೆ ಇತ್ತು. ನಾನು ಒಂದು ಹಂತಕ್ಕೆ ನೋಡಿದೆ, ಇದು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ಅವ್ರು ತಿದ್ಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನೆ ಇದ್ದೆ. ತುಂಬಾ ಮಿತಿಮೀರಿ ಬಿಡ್ತು. ನಾವಿನಿಗೆ ಏನ್ ಹೇಳಕ್ ಹೊರಟೆ ಅಂದ್ರೆ, ಇದು ವೆಂಕಟೇಶ್ ಸರ್ ಗಮನಕ್ಕೆ ತಗೊಂಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ, ಹಿಂಗಾಯ್ತು ಅಂದಾಗ. ನಾವು ನೀವೆಲ್ಲ ನೋಡಿರುವಂತಹ, ನಾವು ನೀವೆಲ್ಲ ಗೌರವಿಸುವಂತ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕ್ ಶುರು ಮಾಡ್ಬಿಟ್ರು. ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು. ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದನ್ನ ನಾನೇ ನೋಡ್ಕೊಳಕ್ ಸಾಧ್ಯ ಇಲ್ವಲ್ಲ. ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ, ಯಾಕೆಂದ್ರೆ ಇಲ್ಲಿವರೆಗೂ ನನ್ನ ಮಾಧ್ಯಮನ ಗೌರವಿಸ್ಕೊಂಡೇ ಬಂದಿದ್ದೀನಿ, ಬಹಳಷ್ಟು ಚೆನ್ನಾಗಾಗಿದೆ. ಬಟ್ ಇದು ಮತ್ತೆ ಕೊಕೈನ್ ನನ್ನ ಸಿನಿಮಾ, ನಾನು ಕೂಡ ಒಂದು ಮಾತು ಹೇಳ್ತೀನಿ. ಈಗ ಒಂದು 5-6 ವರ್ಷದಿಂದ ಬಹಳ ಕಷ್ಟಪಡ್ತಿದ್ದ ಕಾಲದಿಂದ, ಏನೂ ಇಲ್ಲದ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬರ್ತಾ ಇದ್ದ. ನಂದು ಎಲ್ಲಾ ಸಿನಿಮಾಗ ಅವರೇ PRO ಎಕ್ಸೆಪ್ಟ್ ದಟ್ ಫಿಲಮ್, ಬಿಕಾಸ್ ಅದು ಗೌರವ್ ವೆಂಕಟೇಶ್ ಅವ್ರು ಮಾಡ್ತಿರಂದ. ಸೊ ಪ್ರತಿ ಹಂತದ ನನ್ನ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ. ಏನೂ ಇಲ್ಲದ ಕಾಲದಿಂದ ಒಂದು ಅವ್ರನ್ನ ಸಕ್ಸಸ್ ಕೊಟ್ಕೊಂಡು ಪ್ರಾಮಾಣಿಕವಾಗಿ ತಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ. ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ಬಿಡ್ತು, ಎಲ್ಲೇ ಹೋದ್ರು ತೇಜ್ ಹೋದಾಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ, ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದ್ರೆ ಬೇರೆ ದಾರಿ ಇಲ್ಲದೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ KVT ಸಲ್ಲಿಸ್ಕೊಂಡು ತರಲೇಬೇಕಾಗಿ ಬಂತು. ಬಿಕಾಸ್ ನಾಳೆ ನಮ್ಮ ಸಿನಿಮಾಗೆ ಸಮಸ್ಯೆ ಆಗಬಾರ್ದು ಅಂತ ಕೋರ್ಟ್ ಆರ್ಡರ್ ತಗೊಂಬಂದೆ. ಬಿಕಾಸ್ ಯಾವುದೇ ತರ ತೇಜೋವಧೆ ಆಗ್ಲಿ ಹೈಕೋರ್ಟ್ ಇಂದ ಆರ್ಡರ್, ಬಹಳ ರೀಸನ್ ಏನಂದ್ರೆ ಬಹಳ ನೋವಾಗುತ್ತೆ. ಅಂದ್ರೆ ಅದನ್ನ ನಿರ್ಬಂಧಿಸಕ್ಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದು ನಿರ್ಬಂಧ. ಯಾಕೆಂದ್ರೆ ನೀವು ಕೇಳ್ಬೋದು, ಇಲ್ಲಿಂದ ನೀವು ಕ್ಯಾಮರಾ ಆಫ್ ಆದಾಗ ಬಂದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ, ಅದ್ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿರ್ಲಿ, ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನೂ ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಗೌರವಿಸುವಂಥವ್ರ ಹಿತವನ್ನು ನಾವು ಕಾಪಾಡಬೇಕಾದ್ರೆ, ಈಗ ಇಟ್ಲಿ ಸ್ಟಿಲ್ ಸಾಂಗ್ ಆಯ್ತು,
ಇಲ್ಲಿ ಕೂತಿರ್ತಾರೆ. ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೆ ಅಂದ್ರೆ, ಇಲ್ಲಿ ನನ್ನ ಜೊತೆ ಸಂತು ಕೂತಿರ್ತಾರೆ, ಹರೀಶ್ ರಾಜ್ ಇರ್ತಾರೆ, ಲಿಖಿತ ಅವ್ರು ಇರ್ತಾರೆ. ನಾಳೆ ಇನ್ನೊಂದೇನೋ ಒಂದು ಇನ್ಯಾವುದೋ ವಿಚಾರದಲ್ಲಿ ಪೋಸ್ಟರ್ ಇನ್ಯಾವುದನ್ನು ಟ್ರಾಲ್ ಆಗ್ಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆವಿಟ್ ಸಲ್ಲಿಸ್ಕೊಂಡ್ವಿ. ಸಿನಿಮಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೆ. ಯಾಕೆಂದ್ರೆ ತೀರಾ ಎಕ್ಸ್ಟ್ರೀಮಿಟಿಗೆ ಹೋದಾಗ ಅದನ್ನ ಏನಾಗಿದೆ, ಕನಿಷ್ಠ ಒಂದು 500 800 ಸ್ಕ್ರಾಲ್ ಮಾಡಕ್ಕಾಗದೆ ಇದೇ ನಿಮ್ ಪಿ ಆರ್ ವೆಂಕಟೇಶ್ವರ್ ಆಗಲ್ಲಪ್ಪ ನನ್ನ ಕೈಲಿ ನೋಡಕ್ಕೆ ಅಂತ ಹೇಳಿದ್ಮೇಲೆ ನಾನು ಅದು ಆಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತಿ ಮೀರಬಾರ್ದು ಯಾವತ್ತು. ಸೊ ಬಹಳಷ್ಟು ಜನ ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ, ಬಹಳ ಇದು ನಂಗೇನೋ ಡ್ಯಾಮೇಜ್ ಆಯ್ತು ಅಂದ್ರೆ ನೋ, ಅಕಸ್ಮಾತ್ ಮಾಡೋರು ನಾನು ಹೇಳುವಂತ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇದು ಮುಗಿತಾ, ಲಾಸ್ಟ್ ಇನ್ಸಿಡೆಂಟ್ ಮುಗಿತಾ ಇದ್ದಂಗೆ DKD ಶೋ ಆಯ್ತು. DKD ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ರಪ್ಪ. ತುಂಬಾ ದೊಡ್ಡ ಮಟ್ಟದ ಯಾವುದೇ ಇನಾಗ್ರೇಷನ್ ಇದ್ರು ನನ್ ಕರೀತಾರೆ, ಯಾವುದೇ ತರ ಸಮಸ್ಯೆನೂ ಆಗಿಲ್ಲ. ಬಟ್ ಮಿತಿ ಮೀರೋ ಎಲ್ಲೇ ಹೋದ್ರು ಮುಖದ ಮುಂದೆ ಬಂದು ಕೂಗ್ದಾಗ ನಾನು ಹೇಳಲೇಬೇಕಾಗತ್ತೆ. ಈಗ ಕೂತ್ಕೊಂಡು ಇಲ್ಲಿ ಯಾರೋ ನಿಮ್ಗೆ ಹಿರಿಯ ನಟ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಾನು ಹೃದಯದಿಂದ ಹೇಳ್ತೀನಿ. ಲೀಲಾವತಿ ಅವ್ರ ಬಗ್ಗೆ ಕೇಳಿದ್ರೆ ಹೇಳ್ತೀನಿ. ಹಾಗೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿಯಿಂದ ಹೇಳ್ತೀನಿ. ಮುಖದ ಮುಂದೆ ಕೂಗ್ದಾಗ ನಾವು ವಿರೋಧಿಸಿರೋದುಂಟು, ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು. ನಮ್ಗೆ ಯಾರ ಮೇಲೆ ಅಸಮಾಧಾನ ಇಲ್ಲ. ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ. ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ದೀವಿ ಹೊರತು ನಿಮ್ಮನ್ನ ಯಾರದೇ ಕಾರಣಕ್ಕೂ ಅಗೌರವಿಸೋದಾಗ್ಲಿ ಅಥವಾ ನಿಮ್ಗೆ ನಿರ್ಬಂಧ ತರೋದಾಗ್ಲಿ ಇದು ಯಾವ ಉದ್ದೇಶ ನಂದಿಲ್ಲ. ದಯಮಾಡಿ ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಆಕ್ಚುಲಿ ಇವತ್ತು ಲಾಯರ್ ಸರ್ ಕೂಡ ಬರ್ಬೇಕಾಯ್ತು, ಎಲ್ಲ ಆಗಿತ್ತು. ಕಡೆಗಳಿಗೆ ಏನಾಯ್ತು ಅಂದ್ರೆ ಅವರ ವೈಫ್ ಕಡೆ ಅವ್ರದ್ದೊಂದು ಸಣ್ಣ ಕಾರ್ಯಕ್ರಮ ಇದ್ರಿಂದ ನಾನು ನಾಳೆದಕ್ಕೆ ಜಾಯ್ನ್ ಆಗ್ತೀನಿ. ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇದನ್ನ ಅನ್ಯತಾ ಭಾವಿಸ್ತೆ. ನಾನು ನಿಮ್ಮನ್ನ ಇದು ರಿಕ್ವೆಸ್ಟ್ಗಾಗಿ ಯಾಕೆ ಕೇಳ್ಕೊತಾ ಇದ್ದೀನಿ, ನಿಮ್ಮನ್ನ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ. ಯಾರು ಕೇಳಿದ್ರೆ ನನ್ನ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ ಕಡೆಗೆಲ್ಲ ಕ್ಯಾಮ್ರಾ ಹಿಡಿದವ್ರು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ನಿಮ್ಮಿಂದ ಬದುಕಿದ್ದೀನಿ. ಬಟ್ ನಂದು ಯಾವೆರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ಥರ ತೇಜೋವಧೆಗಾಗ್ಲಿ ಅಥವಾ ಯಾವುದೇ ಡ್ಯಾಮೇಜ್ ಮಾಡೋದಾಗ್ಲಿ, ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಗಬಾರ್ದು. ಯಾಕೆ ನಾನು ಯಾವುದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಇಷ್ಟು ಕಷ್ಟಪಟ್ಟು ಸೆನ್ಸಾರ್ UA ತಗೊಳ್ಳೋದಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇವತ್ತೊಂದು ಬಿಗ್ ಬಾಸ್ ಗೆಲ್ಸ್ಕೊಟ್ಟಿದ್ರೆ ಅಂದಾಗ ನಾನು ಅದನ್ನ ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಅಂತ ಮಾಡ್ಕೊಂಡಿಲ್ಲ. ನಾನು ಹಾಯ್ ಫ್ರೆಂಡ್ಸ್, ನಾನು ಅಲ್ಲಜ್ಜಕ್ಕೆ ಹೋಯ್ತೀನಿ, ನಾನು ಬಟ್ಟೆ ತಗೊಂಡ್ರೆ 50,000 ರೂಪಾಯಿ ನಂಗೆ ಸಾಕಾಗೋದೇ ಇಲ್ಲ, ನಮ್ಮಮ್ಮ ಕಟ್ಟಿರು ಫ್ರೆಂಡ್ಸ್, ಇದು ಯಾವುದು ನಾನು ಮಾಡಲ್ಲ. ನೀವು ಕೊಟ್ಟಿರೋದನ್ನ ಒಂದು ಅವಕಾಶನ ಕನಿಷ್ಠ 100 ಕುಟುಂಬ ಊಟ ಮಾಡ್ತಾ ಇದ್ದಾರೆ. ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಯಾಕೆ ಮಾಡ್ದೆ, ಅವ್ನಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ. ಅವ್ನು ಯಾವುದೋ ಶೋಸ್ 2 ಇವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ. ಇದು ಒಬ್ರಿಗೊಬ್ರು ಪ್ರೀತಿಸುವಂಥ ರೀತಿ. ಬೆಳಗ್ಗೆ ಹೇಳಿದೆ, ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ, ಗೆಳೆಯ ಈ ಥರ ಪ್ಲಾನ್ ಮಾಡ್ತಾ ಇದ್ದೀನಿ, ನಡಿ ನಿಂದು. ನನ್ನ ಮತ್ತು ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ. ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ 100 ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ. ಅಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ. ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಕ್ಷಮಾಗುಣಂ ಸತ್ರಾನಾಂ ಭೂಷಣಂ ಕ್ಷಮ ಅಂತ. ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು. ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ. ಅವ್ರು ಇನ್ನೂ ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನೂ ದೊಡ್ಡದಾಗಿ ಹೋಗುತ್ತೆ. ಜನಗಳಿಂದ ನಾವು ಬದುಕ್ತಾ ಇರ್ತೀವಿ. ತೀವ್ರವಾಗಿ ನನಗೆ ಮಾಡದೇ ಇರೋ ಪರವಾಗಿಲ್ಲ, ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸುವಂತ, ನೀವೆಲ್ಲರೂ ಗೌರವಿಸುವಂತ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟವಾಗುತ್ತೆ. ಇದನ್ನ ನೋಡ್ತಿರ್ತೀರ, ನೀವೇನ್ ನೋಡಲ್ಲ ಅಂತಲ್ಲ, ಯಾರಿರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ. ನಿಮ್ಗೆ ಯಾರ್ಯಾರು ಏನೇನ್ ಮಾಡ್ತಾರೆ ಎಲ್ಲವೂ ಗೊತ್ತಿರುತ್ತೆ ಸರ್. ದಯಮಾಡಿ ನೀವು ಒಂದು ಮಾತು ಎಚ್ಚರ ವಹಿಸಿದ್ರೆ, ಒಂದು ಮಾತು ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ಇದು ನಾನು ಯಾರು ಹೇಳ್ಬೇಕು ಅವ್ರು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಟ್ರಾಲು ತಾವು ನೋಡ್ತೀರಾ ಅಂದ್ಮೇಲೆ ನೀವು ಕೂಡ ಒಂದು ಮಾತು ಹೇಳಿ, ಯಾವ್ದು ಮಾಡ್ಬೇಡ್ರಪ್ಪ, ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತಾರೆ, ಎಲ್ಲರೂ ಚೆನ್ನಾಗಿರ್ತೀವಿ. ನನಗೇನಿಲ್ಲ, ನಿಮ್ಮ ಎಲ್ಲ ಚಾನಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ. ಯಾಕೆಂದ್ರೆ ನೀವು ಇಲ್ಲಿ ಅನ್ಕೋಬಹುದು, ಹೋದ ತಕ್ಷಣ ಒಂದು ಕೆಲಸ ಮಾಡಿ, ನಿಮ್ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ. ಪ್ರಥಮದಿಂದ ನನಗೆ ಫೋನಲ್ಲಿ ನಾನು ನೋಡಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು. 2 ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್, ನೀವು ನೋಡ್ದಂಗೆ ಬಹುಶಃ ಅದು MLA ತರ್ತಾರೆ, ಮಿನಿಸ್ಟರ್ ತರ್ತಾರೆ ಅಂದ್ರೆ ಇವತ್ತು ತರೋದಕ್ಕೆ ಈ ಕಾರಣ ಆಗಿದೆ. ಎಲ್ಲವೂ ಹೇಳಿದ್ದೀನಿ.
ಇದರಲ್ಲಿ ನಿಮ್ಮನ್ನ ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನಂಗಿಲ್ಲ. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು, ದಯವಿಟ್ಟು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕೆಲವು ಚಾನೆಲ್ಸ್ ಅಲ್ಲಿ ಆ ರಿಲೇಟೆಡ್ ಹಾಕ್ಸ್ಬೇಕಾದ್ರೆ ತೇಜೋದಯ ಆದಾಗ ಸೊ ಜಾನ್ ಡಿ ಆರ್ಡರ್ ಬಂದಿರೋದು ಅವ್ರಿಗೆ ನಾನು ಹೇಳ್ತಾ ಇರೋದನ್ನ ಅವ್ರೆಲ್ಲರೂ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಇನ್ನು ರಿಲೀಸ್ ಸಮಯದಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ ನಾನು. ನನಗೇನಿಲ್ಲ ಅಣ್ಣ, ಯಾರು ಮಾಡಿದಾರೋ ಮತ್ತೆ ರಿಲೀಸ್ ಸಮಯಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ ನಾನು ಮತ್ತೆ ಹೇಳಿದೆ. ಹೇಳಿ, ವಿನಯಪೂರ್ವಕವಾಗಿ ಮಾಧ್ಯಮದವ್ರನ್ನ ಇಷ್ಟು ಒಲ್ಲದ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ. ವಿಧಿ ಇಲ್ಲ, ನಾನು ಕ್ಷಮೆ ಕೇಳಿ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ನಂಗೆ ಇದು ಮಾಡೋಕೆ ಇಷ್ಟ ಇಲ್ಲ, ನನ್ನ ಅಸ್ತಿತ್ವ ಉಳಿಸ್ಕೋಬೇಕಾಗಿದೆ, ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಮೋಕ್ಷ ಓಕೆ ಇಲ್ಲ, ನನ್ನ ತೇಜೋವಧೆ ಡ್ಯಾಮೇಜ್ ರಿಲೇಟೆಡ್ ಸಿನಿಮಾ ಬಗ್ಗೆ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಸರ್. ಯಾರಾದ್ರೂ ಈಗ ಒಂದು ಅನ್ನೆಸೆಸರಿ ಪ್ರೆಸ್ ಮೀಟ್ ಮಾಡೋದು, ಡೌನ್ ಸಿನಿಮಾಗೆ ತೊಂದರೆ ಆಗ್ಬೇಕು. ಯೂಟ್ಯೂಬ್ ಈಗ ಹೆಂಗಾಗೋದೆ ಗೊತ್ತಾ, ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಮೊಬೈಲ್ ಯಾವನ ನೀನು ಹಂಗ ಅನ್ಕಣ ಹಿಂಗೆಲ್ಲ ಹೇಳೋದು ಜಾಸ್ತಿ ಆಗ್ತದೆ. ಇದಿರ್ಬೋದು, ಇದನ್ನ ಮಾಧ್ಯಮದಲ್ಲಿ ಹಾಕ್ತಾರೆ. ಮಾಧ್ಯಮ ಅಲ್ಲ ಸರ್, ಜಾಯಿಂಟ್ ಸರ್ ಹಂಗಲ್ಲ, ದಯಮಾಡಿ ನನ್ಗೆ ಫುಲ್ ಹೇಳೋ ಅವಕಾಶ ಕೊಡಿ. ಜಾನ್ ಡಿ ಆರ್ಡರ್ ಅಂದ್ರೆ ಎಲ್ಲರಿಗೂ ಸೇರ್ಸಿ ಅವ್ರು ಕೊಟ್ರು, ವಿಧಿ ಇಲ್ಲದೆ ಕೆಲವುದ್ರಲ್ಲಿ ಬಂದಿರುವಂತ ಡಾಕ್ಯುಮೆಂಟ್ ಸಹಿತ ಕೊಟ್ಟಿದ್ದೀನಿ ಸರ್. ನಾನು ಹಂಗೆ ಹೇಳಿಲ್ಲ ಎಲ್ಲ. ಏನ್ ಹೇಳಿ? ನೋ ಸರ್ ಅಣ್ಣ, ನಾನು ಹೇಳದ್ ಫುಲ್ ಕೇಳಿ. ಅದೇನ್ ಕೊಟ್ಟಿದ್ದಾರೆ ಹೇಳ್ತೀನಿ. ಕನಿಷ್ಠ 200 ಇನ್ಸ್ಟಾಗ್ರಾಮ್ ಚಾನಲ್ಸ್ ಇಂದ, ಒಂದು 40 ಯೂಟ್ಯೂಬ್ ಚಾನಲ್ಸ್ ಇಂದ, ಫೇಸ್ಬುಕ್, ಇದೆಲ್ಲವೂ ಆದ್ಮೇಲೆ ಈ ಕಂಟೆಂಟ್ ಏನಾಯ್ತು, ಕೆಲವು ಚಾನಲ್ ಪ್ರಸಾರವಾಯ್ತು. ಅದಷ್ಟು ಸೆಗ್ಮೆಂಟ್ ನ ದಾಖಲೆ ಸಮೇತ ನಾನು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅಂಡ್ ನಾನೇನು ಹೇಳ್ತಲ್ಲ, ಹಿಯರ್ ಇಸ್ ದ ಆರ್ಡರ್ ಶೀಟ್. ಅವರು ಸುಮ್ಮನೆ ಕೊಡಲ್ಲ. ಯಾರಿಗಾರ ಒಬ್ಬರಿಗೆ ನಿರ್ಬಂಧ ಅಥವಾ ಇಂಜೆಕ್ಷನ್ ಕೊಡಬೇಕು ಅಂದ್ರೆ ಸೂಕ್ಷ್ಮವಾಗಿ ಆಲೋಚಿಸ್ತಾರೆ. ಯಾಕೆಂದ್ರೆ ಇದು ಯಾವುದೋ ಸಿವಿಲ್ ಆದ್ರೆ ಬೇರೆ, ವೆನ್ ಹೈಕೋರ್ಟ್ಗೆ ಅಂತ ಬಂದಾಗ ಎಲ್ಲ ಆಂಗಲ್ ಯೋಚನೆ ಮಾಡ್ತಾರೆ. ನನಗಿರೋ ಹಿತ ಏನು ಅಂದ್ರೆ, ನನ್ನ ಜೊತೆ ವರ್ಕ್ ಮಾಡೋರ್ ಹಿತ ನಾನು ಕಾಪಾಡ್ಕೋಬೇಕಾಗತ್ತೆ. ಸೊ ಸಿನಿಮಾ ಇರ್ಬೋದು, ವೈಯಕ್ತಿಕ ತೇಜೋವಧೆ ಯಾವುದೇ ನೆಗೆಟಿವ್ ಹಾಕಬಾರದು ಅನ್ನೋಕೆ. ಯಾಕೆಂದ್ರೆ ನೀನ್ 2 ಸಿನಿಮಾ ರಿಲೀಸ್ ತನಕ ನಾನು ಉಳಿಲೇಬೇಕಾಗತ್ತೆ. ನಾನು ತಗೊಂಡಿರೋ ಚಾಲೆಂಜಸ್ ನಾನು ನಿಮ್ಗೆ ಏನ್ ಹೇಳ್ದೆ ಹೇಳಿ ಗಮನಿಸಿದ್ರ, ಒಲ್ಲದ ಮನಸ್ಸಿಂದ ತೀವ್ರ ನೋವಿಂದ ಕ್ಷಮೆ ಕೇಳಿ ಇದನ್ನ ಮಾಡ್ತಾ ಇದ್ದೀನಿ. ಎಲ್ಲಾ ಚಾನಲ್ಸ್ ಐತೆ. ಯಾಕೆಂದ್ರೆ ಕೆಲವುದ್ರಲ್ಲಿ ಬಂತದು, ಸೊ ಇವ್ರು ಕಳಿಸಿದ್ರು ಅದಕ್ಕೆ ಬಂತು. ಅಂದ್ರೆ ತೇಜೋವಧೆ ರಿಲೇಟೆಡ್ ನಿಮ್ ಸಂಬಂಧ ಇಲ್ಲ ಅಣ್ಣ, ನೀವು ಮಾಡಲ್ವಲ್ಲ, ನಿಮ್ಗೆ ಯಾಕೆ ಬರ್ತದೋ? ಮಾಡಿದವ್ರಿಗೆ ಅದು ಅನ್ವಯಿಸುತ್ತೆ. ನನ್ನ ನಿರ್ಬಂಧ ವಿಧಿ ಇಲ್ಲದೆ ನೋವಿಂದ ತಂದಿದ್ದೀನಿ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು.